ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳೆ. ಹೋಗ್ರೆ ನೀನು ಅಜ್ಜಿನ ಬಿಡಿ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ಯಾಕ್ರೆ ಕೂತ್ಕೊಳ್ಳಿ. ಸ್ಯಾಂಡಲ್ವುಡ್ ನಟ ದರ್ಶನ್ ವಿರುದ್ಧ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ದೂರು ದಾಖಲಾದ ಬೆನ್ನಲ್ಲೇ ಗೌಡತಿಯರ ಸೇನೆ ಕೂಡ ತಿರುಗಿ ಬಿದ್ದಿದೆ. ಕಾವೇರಿ ಭವನದಲ್ಲಿರುವ ಮಹಿಳಾ ಆಯೋಗಕ್ಕೆ ದೂರು ನೀಡಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಇತ್ತೀಚೆಗೆ ನಡೆದ ದರ್ಶನ್ ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲಿ ದರ್ಶನ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದು, ಇವತ್ತಿವಳಿರ್ತಾಳೆ ನಾಳೆ ಅವಳಿರ್ತಾಳೆ ಎಂದ ಮಾತು ಈಗ ದರ್ಶನ್ಗೆ ಮುಳುವಾಗಿದೆ. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳೆ. ಹೋಗ್ರೆ ನೀನು ಅಜ್ಜಿನ ಬಿಡಿ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ಯಾಕ್ರೆ ಕೂತ್ಕೊಳ್ಳಿ. ನನಗೆ ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡು ಹಾಕ್ದಂಥ ನನ್ನ ನಿರ್ಮಾಪಕರು, ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು, ನನ್ನ ಟೆಕ್ನಿಷಿಯನ್ಗಳು, ಅವ್ರಿಗಷ್ಟೇ ನಾನು ಸೀಮಿತ. ಅವ್ರು ಕೆಲಸ ಮಾಡಿದ್ರೆ ಅವ್ರು ತೋರಿಸೋದು ನನ್ನ ಸೆಲೆಬ್ರಿಟಿಗಳಿಗೆ, ಅವ್ರೇನು ಮನೆಗೆ ಹಾಕ್ಕೊಳ್ಳಲ್ಲ. ಇದಕ್ಕೆ ನಾನೇ ತಲೆ ಕೆಡಿಸ್ಕೊಳ್ಳಿ. ಈ ವಿಚಾರ ಮಹಿಳೆಯರ ಕೋಪಕ್ಕೆ ಕಾರಣವಾಗಿದ್ದು, ಗೌಡತಿಯರ ಸೇನೆ ಸೇರಿಕೊಂಡು ದೂರು ನೀಡಿದೆ. ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿದ್ದ ದರ್ಶನ್ ವಿರುದ್ಧ ಸದ್ಯ ಸಾಲು ಸಾಲು ದೂರು ದಾಖಲಾಗಿದೆ. ಅವ್ರ ಹೆಂಡತಿಗೆ ಕೆಲ ವರ್ಷಗಳ ಹಿಂದೆ ಸಿಗರೇಟಿಂದ ಸುಟ್ಟು ಅಲ್ಲೇ ಮಾಡಿ ಅವರು ಹಾಸ್ಪಿಟಲೈಸ್ ಆಗ್ತಾರೆ, ಮತ್ತೆ ಅವರ ಜೈಲು ಶಿಕ್ಷೆ ಅನುಭವಿಸ್ತಾರೆ. ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಡು ಕೂಡ ಬರ್ತಾರೆ. ಅವ್ರು ಏನು ಬೇಕಾದರೂ ಮಾತಾಡ್ಬೋದು ಮಹಿಳೆ ಬಗ್ಗೆ. ಹೆಂಡತಿ ಆಗಲಿ, ಅವ್ರ ಅಕ್ಕ ಆಗಲಿ, ತಂಗಿ ಆಗಲಿ, ಅಮ್ಮ ಆಗಲಿ, ಬೇರೆ ಒಂದು ಸಹೋದರಿಯರಾಗಲಿ, ಯಾರೇ ಸಮಾಜದ ಯಾವುದೇ ಮಹಿಳೆಯರು ಅಂತ ಹೇಳಿದ್ರೆ ಅವ್ರಿಗೆ ಗೌರವನೇ ಇಲ್ವಾ? ನಮ್ಮ ಸಂಸದೆ ಸುಮಲತಾ ಅವರು ನಾನು ಎರಡನೇ ತಾಯಿ ಅಂತ ಹೇಳ್ತಾರೆ. ಖಂಡಿತ ಸುಮಲತಾ ಮೇಡಮ್ಗೆ ಒಂದು ನಾನು ಪರ್ಸ್ನಲ್ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮೆಲ್ಲ ಮಹಿಳೆಯರು, ಅವರು ದರ್ಶನ್ ಅವರು ಬದಲಾಗಬೇಕು. ನೀವು ನಾನು ಒಂದು ನಾಯಕ ನಟ, ನಾನು ಏನು ಬೇಕಾದರೂ ಮಾತಾಡ್ಬೋದು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ. ನಿಮ್ಮನ್ನು ಕೋಟ್ಯಾಂತರ ಯುವ ಜನತೆ ಫಾಲೋ ಮಾಡ್ತಿರ್ತಾರೆ. ಅವ್ರಿಗೆ ನೀವು ಮೆಸೇಜ್ನ ಕಳಿಸ್ತಿದ್ದೀರಾ ಯುವ ಜನತೆಗೆ? ಸದಾ ವಿವಾದಗಳ ಸುಳಿಯಲೇ ಸುದ್ದಿಯಾಗ್ತಿರುವ ನಟ ದರ್ಶನ್ ವಿರುದ್ಧ ಈ ಹಿಂದೆ ಕೂಡ ದೂರು ದಾಖಲಾಗಿತ್ತು. ನಿರ್ಮಾಪಕ ಉಮಾಪತಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ ಹಿನ್ನೆಲೆ ಕರ್ನಾಟಕ ಪ್ರಜಾಪರ ವೇದಿಕೆ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿತ್ತು. ಅಷ್ಟೇ ಅಲ್ಲದೆ ಕೂಡಲೇ ದರ್ಶನ್ ಅವರು ನಿರ್ಮಾಪಕ ಉಮಾಪತಿಗೆ ಕ್ಷಮೆಯಾಚಿಸುವಂತೆಯೂ ಎಚ್ಚರಿಕೆ ನೀಡಲಾಗಿತ್ತು. ನಟ ದರ್ಶನ್ ಸೇರಿದಂತೆ ಕಾಟೇರ ಚಿತ್ರತಂಡ 50 ದಿನ ಪೂರೈಸಿದ ಹಿನ್ನೆಲೆ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ಸಕ್ಸಸ್ ಸೆಲೆಬ್ರೇಷನ್ ಇಟ್ಟುಕೊಳ್ಳಲಾಗಿತ್ತು. ಈ ವೇಳೆ ವೇದಿಕೆ ಮೇಲೆ ದರ್ಶನ್ ಕಾಟೇರ ಟೈಟಲ್ ಕುರಿತು ಮಾತನಾಡಿದರು. ಈ ಹಿಂದೆ ನಿರ್ಮಾಪಕ ಉಮಾಪತಿ ಕಾಟೇರ ಟೈಟಲ್ ನನ್ನದು ಎಂದು ಹೇಳಿದ ಮಾತಿಗೆ ಸ್ಪಷ್ಟನೆ ನೀಡುವ ಭರದಲ್ಲಿ ಉಮಾಪತಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಲ್ಲದೆ ದರ್ಶನ್ ಎಚ್ಚರಿಕೆಯನ್ನು ನೀಡಿದರು.